ಸ್ನೇಹಿತರೆ, ಇವತ್ತು ರೇಣುಸ್ ಕಿಚನ್ನಾಗ ನಮ್ಮ ಜೊತೆ ಡಾಕ್ಟರ್ ವಿಜಯಲಕ್ಷ್ಮಿ ಪಾಟೀಲ್ ಮೇಡಮ್ ಅವರು ಇದ್ದಾರೆ. ಇವತ್ತಿನ ದಿನದಾಗ ಎಲ್ಲರಿಗೂ ಕಾಮನ್ ಆಗಿ ಕಾಡೋ ಸಮಸ್ಯೆ ಅಂದ್ರೆ ಹೇರ್ ಫಾಲ್, ಐರನ್ ಡೆಫಿಷಿಯನ್ಸಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಲ್ಲ. ಇದೆಲ್ಲ ಡೆಫಿಷಿಯನ್ಸಿಯನ್ನು ಕಡಿಮೆ ಮಾಡಕ್ಕೆ ಸಿಂಪಲ್ ಆಗಿ ಮನೆಯೊಳಗೆ ಒಂದು ಮನೆ ಮದ್ದನ್ನ ಹೆಂಗ್ ಮಾಡ್ಬೇಕಂತ ಹೇಳಿ ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ಅವರ ಹೇಳ್ಕೊಡ್ತಾರ. ನೋಡ್ಕೊಳ್ಳೋಣ ಬರ್ರಿ. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪಾಟೀಲ್ ಅಂತ ಹುಬ್ಬಳ್ಳಿ ಶಹರದಲ್ಲಿ ಸುಮಾರು 17 ವರ್ಷದಿಂದ ಆಯುರ್ವೇದ ವೃತ್ತಿಯಲ್ಲಿ ನಿರತರಾಗಿದ್ದೇನೆ. ಇವತ್ತು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಡ್ತಿರುವಂಥ ಸಮಸ್ಯೆ ಅಂದರೆ ಮಕ್ಕಳಿಗೆ ಬಿಳಿ ಕೂದಲಾಗ್ತಾ ಇದೆ, ಮತ್ತು ಡ್ಯಾಂಡ್ರಫು, ಮತ್ತು ಮಕ್ಕಳ ಕೂದಲಲ್ಲಿ ಶೈನಿಂಗ್ ಇಲ್ಲ, ಮತ್ತು ಮುಖದಲ್ಲಿ ತೇಜಸ್ ಇಲ್ಲ. ಇದು ಸಾಮಾನ್ಯವಾಗಿ ಯಾಕಾಗ್ತಾ ಇದೆ ಅಂದರೆ ಪ್ರತಿನಿತ್ಯ ಮಕ್ಕಳು ಜಂಕ್ ಫುಡ್ಸನ್ನು ತಿಂತಾ ಇದ್ದಾರೆ. ಮೇನ್ಲಿ ಚಾಕ್ಲೇಟ್ಸು, ಚಿಪ್ಸು, ಮತ್ತು ಮೈದಾ ಮತ್ತು ರಿಫೈನ್ಡ್ ಆಯಿಲ್, ಇದನ್ನು ಪ್ರತಿನಿತ್ಯ ಅವರು ಯಥೇಚ್ಛವಾಗಿ ತಿಂತಾ ಇದ್ದಾರೆ. ಹಾಗಾಗಿ ತುಂಬ ಬೇಗ ಒಂದು 7 ವರ್ಷದಿಂದ 8 ವರ್ಷದಲ್ಲೇ ಅವ್ರಿಗೆ ಗ್ರೇಯಿಂಗ್ ಆಫ್ ಹೇರ್ಸ್ ಅಂದರೆ ನೆರೆ ಬರ್ತಾ ಇದೆ ಕೂದಲು. ಸೊ ಇದಕ್ಕೆ ಸುಲಭವಾಗಿ ನಾವು ಏನು ಮಾಡಬೇಕು ಅಂತ, ಪ್ರತಿಯೊಂದು ಸಮಸ್ಯೆಗೂ ನಾವು ವೈದ್ಯರನ್ನು ಕಾಣೋಕ್ಕಿಂತ ಮನೇಲಿ ಏನಾದರೂ ನಾವು ಮಾಡ್ಕೋಬೋದಾ ಅಂತ. ಹೌದು ಮೇಡಮ್, ಭಾಳಷ್ಟು ಜನ ಚಿಕ್ಕ ಮಕ್ಕಳು ನಾವು ನೋಡ್ತಾ ಇದ್ದೀವಿ. ಬಿಳಿ ಕೂದಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿನೇ ಕಾಡಾಗ್ತೈತಿ. ಹಾಗಾಗಿ ಒಂದು ಸುಲಭವಾದಂತಹ ಪದಾರ್ಥ, ಇದಕ್ಕೆ ಆಮಲಕ್ಕಿ ಲೇಹ ಅಂತ ಹೇಳ್ತೀವಿ. ಇದು ಆಯುರ್ವೇದ ಅಂಗಡಿಗಳಲ್ಲಿ ಲಭ್ಯ ಇರುತ್ತದೆ. ಇದನ್ನು ನಾವು ಮನೆಯಲ್ಲಿ ನೆಲ್ಲಿಕಾಯಿ ಜಾಮ್ ಅಂತ ಕೆಲವೊಬ್ರು ಹೇಳ್ತಾರೆ, ಮತ್ತು ನೆಲ್ಲಿಕಾಯಿ ಮುರಬ್ಬ ಅಂತ ಹೇಳ್ತಾರೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ತೀನಿ. ಇದಕ್ಕೆ ಬೇಕಾದಂತಹ ಪದಾರ್ಥಗಳು ಮುಖ್ಯವಾಗಿ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಈ ಸುಮಾರು 1/4 kg ನೆಲ್ಲಿಕಾಯಿ ಇದೆ, ಮತ್ತು ಕಲ್ಲು ಸಕ್ಕರೆ, ಕಾಳು ಮೆಣಸು, ಏಲಕ್ಕಿ ಮತ್ತು ಶುದ್ಧವಾದಂಥ ದೇಸಿ ತುಪ್ಪ. ಮೇಡಮ್, ಇಲ್ಲಿ ಫುಲ್ ಜವಾರಿ ನೆಲ್ಲಿಕಾಯಿನ ತಗೊಂಡಿದ್ದೀರಲ್ಲ, ಮಾರ್ಕೆಟ್ ಒಳಗೆ ದೊಡ್ಡ ದೊಡ್ಡ ನೆಲ್ಲಿಕಾಯಿ ಸಿಗ್ತೈತಲ್ಲ, ಫಾರಮ್ ನೆಲ್ಲಿಕಾಯಿ, ಅದು ತಗೊಂಡು ನಡೀತದ ಇವಾಗ? ಅದನ್ನು ಒಂದು ಆಪ್ಷನ್ ಅಂತ ಸಿಗದೇ ಇದ್ದರೆ ಅದನ್ನು ಬಳಸ್ಬೋದು. ಇದನ್ನು ಹುಡುಕಿ ನೀವು ಇದರಿಂದನೇ ಮಾಡಿದರೆ ಇದು ಒಂದು ಔಷಧಿ ಗುಣ ಹೆಚ್ಚಿರುತ್ತೆ. ಅದೊಂದು 5 ನೆಲ್ಲಿಕಾಯಿಗೆ ಇದು 1 ನೆಲ್ಲಿಕಾಯಿ, ಒಂದು ಜವಾರಿ ನೆಲ್ಲಿಕಾಯಿಗೆ ಸಮವಾಗಿರುತ್ತೆ. ಅಂದ್ರೆ ಫಾರಂ ನೆಲ್ಲಿಕಾಯಿ ಕಂಪೇರ್ ಮಾಡಿದ್ರೆ ಇದು 5 ಪಟ್ಟು ಜಾಸ್ತಿ ಎಫೆಕ್ಟಿವ್ ಆಗಿರ್ತದೆ. ಹೌದು, ಜಾಸ್ತಿ ಇರುತ್ತೆ. ಔಷಧಿ ಗುಣ ಚಿಕ್ಕ ಬೆಟ್ಟದ ನೆಲ್ಲಿಕಾಯಲ್ಲಿ ಜಾಸ್ತಿ ಇರುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ತಗೊಂಡಿದ್ದ ಜವಾರಿ ನೆಲ್ಲಿಕಾಯಿನ ತಗೊಂಡಿದ್ದಾರೆ. ಈ ನೆಲ್ಲಿಕಾಯಿ ಮಾರ್ಕೆಟ್ ಒಳಗೆ ಸಿಗೋದನ್ನು ಕಡಿಮೆ, ಆದ್ರೆ ಸಿಕ್ಕರೆ ಮಾತ್ರ ನೀವು ತಗೊಂಡ್ ಬರ್ರಿ. ಫಾರಂ ನೆಲ್ಲಿಕಾಯಿಗಿಂತಲೂ ಇವ ಪ್ರಿಫರೇಬಲ್ ಅಂತ ಹೇಳಿ ನಮ್ಮ ಡಾಕ್ಟರ್ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ. ಅದೇ ಥರ ಇಲ್ಲಿ ಕಲ್ಸಕ್ರೆ ತಗೊಂಡಿದ್ದಾರೆ. ಯಾವ್ದು ನೋಡ್ರಿ, ಅದು ಸ್ಕ್ವೇರ್ ಡೈಮಂಡ್ ಕಲ್ಸಕ್ರೆ ಅಂತ ಬರ್ತದಲ್ಲ, ಅದು ತಗೊಂಡಿಲ್ಲ. ಇಲ್ಲಿ ರಫ್ ತಗೊಂಡಿದ್ದಾರೆ. ಇದು ರಫಿಂದ ಎದಕ್ಕೆ ತಗೋಬೇಕ್ರಿ ಮೇಡಮ್? ಇದರಲ್ಲಿ ಔಷಧಿ ಗುಣ ಇರ್ತದೆ. ಇದು ಡೈಮಂಡ್ ಸಕ್ಕರೆ ಏನಿದೆ, ಅದು ಸಕ್ಕರೆ ನಮ್ಮ ಮನೆಯಲ್ಲಿ ಏನು ನಾವು ಉಪಯೋಗಿಸ್ತೀವಿ ಆ ಸಕ್ಕರೆ ಒಂದೇ ಆಗಿರುತ್ತೆ. ಸೊ ಇದರಲ್ಲಿ ಔಷಧಿ ಗುಣ ಜಾಸ್ತಿ. ಇದ್ರ ಬದಲು ನಾವು ಬೇಕಿದ್ರೆ ಆರ್ಗ್ಯಾನಿಕ್ ಬೆಲ್ಲನೂ ತಗೊಳ್ಬೋದು. ಆರ್ಗ್ಯಾನಿಕ್ ಬೆಲ್ಲನೂ ಬಳಸ್ಬೋದು. ಈ ಸಿಂಪಲ್ ಆದ ಮನೆ ಮದ್ದನ್ನ ಹೆಂಗ್ ಮಾಡೋದು ಅಂತೇಳಿ ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಹೇಳ್ತಾರೆ. ಈಗ ನೋಡ್ಕೊಳ್ಳೋಣ. ಮೊದಲಿಗೆ ಇದನ್ನ ಬೆಟ್ಟದ ನೆಲ್ಲಿಕಾಯನ್ನ ಚೆನ್ನಾಗಿ ಹೆರ್ಚ್ಕೊಳ್ಳೋಣ. ಓಕೆ, ನೆಲ್ಲಿಕಾಯನ್ನ ಗ್ರೇಟ್ ಮಾಡ್ಕೊಳ್ಳೋಣ. ಮೇಡಮ್, ಇವಾಗ ನೀವು ಇದು ಗ್ರೇಡ್ ಮಾಡ್ಕೊಳತ್ತೀರಲ್ಲ, ಇದಕ್ಕಿಂತ ನಾವು ಮಿಕ್ಸಿ ಒಳಗೆ ಹಾಕಿದ್ರೆ ಭಾಳ ಈಸಿ ಆಗ್ತೈತಲ್ಲ, ಇಷ್ಟೆಲ್ಲ ತುರ್ಕೊಂತ ಕೂಡೋದು? ಇಲ್ಲ, ಇದು ಎಳೆಯಾಗಿ ಬರ್ತದೆ. ಗ್ರೇಟ್ ಮಾಡಿದ್ರೇನೆ ಇದು ಮಾಡೋ ಪದ್ಧತಿನೇ ಹಿಂಗೆ. ಸೊ ಸುಮಾರು ದಿವಸದಿಂದ ಅಂದ್ರೆ ಮಾಡೋ ವಿಧಾನನೇ ಹಿಂಗೆ. ಈ ಲೇಹನ್ನ ಹೆರ್ಚ್ಕೊಂಡು ಈ ಎಳೆ ಏನು ಬರ್ತದೆ ಇದರಲ್ಲಿ ನಾವು ಕಲ್ಸಕ್ಕರೆ ಅಂಶ ಹೋಗುತ್ತೆ, ಮತ್ತೆ ತಿನ್ಲಿಕ್ಕೂ ಮಕ್ಳಿಗೆ ತುಂಬಾ ರುಚಿಯಾಗಿರುತ್ತೆ. ಮಿಕ್ಸಿ ಮಾಡೋದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಎಳೆಯಾಗಿ ಪಾಕ ಬರುತ್ತೆ. ಸೊ ಮಾಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಅಂದ್ರೆ ಇವಾಗ ಎಲ್ಲರೂ ಇದೆಲ್ಲ ತುರ್ಕೋತ ಕೂಡ್ಲಿಕ್ಕೆ ಬೇಜಾರು ಮಾಡ್ಕೋತಾರಲ್ಲ ಮೇಡಮ್. ಸೊ ತುರ್ಕೊಂತ ಕೂಡಾಕ ಬೇಜಾರು ಮಾಡ್ಕೋದ್ರಿಂದ ಕೆಲವರು ಮಿಕ್ಸಿಗೆ ಹಾಕ್ಬಿಟ್ರೆ ಹೆಂಗೆ ಅಂತ ಹೇಳಿ ವಿಚಾರ ಮಾಡ್ತೀವಿ. ಹಾಕೋಕ್ಕಿಂತ ಇದು ಒಳ್ಳೇದು. ನೆಲ್ಲಿಕಾಯಿನ ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈಗ ಇದನ್ನ ಈ ಥರ ಗ್ರೇಟ್ ಮಾಡ್ಕೊಂಡಿದ್ದೀವಿ. ನೆಲ್ಲಿಕಾಯನ್ನ ಗ್ರೇಟ್ ಮಾಡ್ಕೊಂಡಿದ್ದು, ಇದು ಬೀಜಗಳು ಈ ಥರ ಆಗ್ತದೆ. ಅದರ ಬೀಜ ಚೆಲ್ಬಿಡೋದು. ಈ ನೆಲ್ಲಿಕಾಯನ್ನು ಒಂದು ಬಾಳಿಗೆಗೆ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರಿಯೋದು. ಇಲ್ಲಿ ನೋಡ್ರಿ, ನೆಲ್ಲಿಕಾಯಿನ ಪೂರ್ತಿಗೆ ಗ್ರೇಡ್ ಮಾಡ್ಕೊಂಡೈತಿ. ಎಷ್ಟು ಉದುರಾಗಿ ಬಂದೈತಿ. ಈ ಟೈಪ್ ಸುಸ್ಲಾ ಟೈಪ್ ನೆಲ್ಲಿಕಾಯಿ ಗ್ರೇಡ್ ಮಾಡ್ಕೋಬೇಕು ನೀವು. ನೆಲ್ಲಿಕಾಯಿ ಲೇಹ ಮಾಡಲಿಕ್ಕೆ ಈ ಬಾಳಿಗೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ.
ಈಗ ಈ ತುರಿದಿರುವಂತಹ ನೆಲ್ಲಿಕಾಯಿನ ಇದಕ್ಕೆ ಹಾಕ್ತಾ ಹೋಗೋಣ. ಈಗ ತುರಿದಿರೋಂತಹ ನೆಲ್ಲಿಕಾಯಿಯ ಬಾಳ್ಗೆಯಲ್ಲಿ ಹುರಿಯುವಾಗ ಎಲ್ಲ ಹಸಿ ಎಲ್ಲ ಹೋಗ್ಬೇಕ್ರಿ ನೆಲ್ಲಿಕಾಯ್ದು. ಇಲ್ಲ ಅಂತಂದ್ರೆ ಇದನ್ನ ಭಾಳ ದಿವಸ ಸ್ಟೋರ್ ಮಾಡೋಕ್ಕಾಗಂಗಿಲ್ಲ. ಎಷ್ಟು ನಾವು ಚೆನ್ನಾಗಿ ಹುರಿತೇವೋ ಪೂರ ಎಲ್ಲ ಇದ್ರದ್ದು ತೇವಾಂಶ ಹೋಗುವಂಗೆ ಅಷ್ಟು ದಿವಸ ನೀವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಇದಕ್ಕೆ ನಿಧಾನಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಹುರಿತಾ ಹೋಗೋಣ. ಎಷ್ಟು ತುಪ್ಪ ಹಾಕ್ಬೇಕ್ರಿ ಮೇಡಮ್ ಇದಕ್ಕೆ? 200 ಗ್ರಾಮ್ ಲೇಹಕ್ಕೆ ಸುಮಾರು 100 ಗ್ರಾಮ್ ಅಷ್ಟು ತುಪ್ಪ ಹಾಕ್ಬೋದು. ಈಗ ನೆಲ್ಲಿಕಾಯಿ ನೀವು 250 ಗ್ರಾಮ್ ಅಂದರೆ ಒಂದು ಪಾವು kg ಅಷ್ಟು ನೆಲ್ಲಿಕಾಯಿ ತೊಗೊಂಡಿರಿ. ಹೌದು. ಒಂದು 100 ಗ್ರಾಮ್ ಅಷ್ಟದಕ್ಕೆ ತುಪ್ಪ ಹಾಕಕತ್ತೀವಿ. ಹುರಿಲಿಕ್ಕೆ ತುಪ್ಪವನ್ನು ಹಾಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರಿಯೋಣ. ನಾರ್ಮಲ್ ಮಾರ್ಕೆಟ್ ಒಳಗೆ ಏನು ಸಿಗ್ತೈತಿ ಅದ ತುಪ್ಪ ಯೂಸ್ ಮಾಡಿದ್ರೆ ನಡೀತೈತಿ, ಹೆಂಗೆ ಪರ್ಟಿಕ್ಯುಲರ್ ಆಗಿ ಇದ ತುಪ್ಪ ಯೂಸ್ ಮಾಡಿದ್ರೆ? ನಾಟಿ ತುಪ್ಪ ಅಂದ್ರೆ ಅದ್ರದ್ದು ಔಷಧಿ ಗುಣ ಇದಕ್ಕೆ ಮತ್ತೆ ಸೇರಿದಂಗೆ ಆಗ್ತದೆ. ಹಾಗಾಗಿ ಶುದ್ಧ A2 ತುಪ್ಪ ಅಂತ ಏನು ಸಿಗ್ತದೆ, ನಾಟಿ ಹಸುವಿನ ತುಪ್ಪ ಆದರೆ ಭಾಳ ಒಳ್ಳೆಯದು. ಸೊ ಸಂಪೂರ್ಣ ಔಷಧಿಮಯ ಆಗಬೇಕಂದ್ರೆ ನಾಟಿ ಹಸುವಿನ ತುಪ್ಪನೇ ಆಗಬೇಕು. ಹಾಂ, ಅಂದರೆ ದೇಸಿ ಆಕಳದ ತುಪ್ಪ. ಹೌದು, ದೇಸಿ ಆಕಳ ತುಪ್ಪ ತೊಗೊಂಡ್ರೆ ಭಾಳ ಚಲೋ ಅಂತೇಳಿ ನಿಮ್ಮ ಅಭಿಪ್ರಾಯ? ಹೌದೌದು. ದೇಸಿ ಆಕಳ ತುಪ್ಪ ಆದರೆ ಮತ್ತೊಂದು ಸ್ವಲ್ಪ ಇದ್ರದ್ದು ಔಷಧಿ ಗುಣನ ನಾವು ವ್ಯಾಲ್ಯೂ ಹೆಚ್ಚು ಮಾಡ್ದಂಗೆ ಆಗ್ತದೆ. ಈಗ ನೆಲ್ಲಿಕಾಯಿ ಮತ್ತು ತುಪ್ಪ ಹಾಕಿ ಹುರಿಯಾತೀರಿ, ಇದೇ ಎಷ್ಟು ಘಮ ಘಮ ಪರಿಮಳ ಬರತೈತಿ. ಹೌದು. ಇದು ಹಾಗೆ ಜಸ್ಟ್ ಉಪ್ಪಿನಕಾಯಿ ತಿನ್ನಂಗೆ ತಿನ್ನೋದಾ ಹೆಂಗ್ರಿ? ಇದು ಯೂಸ್ ಮಾಡೋದು ಹೆಂಗ್ರಿ? ಜಾಮ್ ಥರ ಇರುತ್ತೆ. ಸೊ ನೀವು ಸ್ಕೂಲಿಗೆ ಬೆಳಗ್ಗೆ ಮಕ್ಕಳಿಗೆ ಹಾಲನ್ನ ಕೊಡಿಸಿ ಕಳಿಸೋಕ್ಕಿಂತ ಬೆಳಗ್ಗೆ ಎದ್ದ ತಕ್ಷಣ 10 ವರ್ಷದ ಒಳಗಿನ ಮಕ್ಕಳಿಗೆ 1 ಚಮಚ ನೀವು ಇದನ್ನ ತಿನ್ನಿಸಿ ಕಳಿಸ್ಬಿಡ್ಬೋದು. ಫುಲ್ ಬ್ರೇಕ್ಫಾಸ್ಟ್ ಆದಂಗೆ ಆಗ್ಬಿಡ್ತದೆ ಅವ್ರಿಗೆ. ಸೊ ಅಂದರೆ ಬ್ರೇಕ್ಫಾಸ್ಟ್ ಜೊತೆಗೆ 1 ಟೀ ಸ್ಪೂನ್ ಅಷ್ಟು ಇದನ್ನು ತಿನ್ನಿಸಿ ಕಳಿಸಿದ್ರೆ ಚೆನ್ನಾಗಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ಪೂನ್ ಇದನ್ನು ತಿನ್ನಿಸೋದು. 10 ವರ್ಷದ ಮೇಲಿನ ಮಕ್ಕಳಿಗಾದರೆ 2 ಸ್ಪೂನ್ ತಿನ್ನಿಸ್ಬೇಕಾಗ್ತದೆ. ಸೊ ಪ್ರತಿನಿತ್ಯ ಇದನ್ನು ಹಿಂಗೆ ಒಂದು 3 ತಿಂಗಳಿಂದ 6 ತಿಂಗಳ ತನಕ ಕೊಡ್ತಾ ಹೋದರೆ ಇವನ್ ಕೆಲವೊಂದು ಗ್ರೇ ಹೇರ್ ಆಗಿರೋದು ಅದು ವಾಪಸ್ ರಿವರ್ಸ್ ಆಗುತ್ತೆ. ರಿವರ್ಸ್ ಬ್ಲ್ಯಾಕ್ ಕನ್ವರ್ಟ್ ಆಗ್ತದೆ. ಹೌದು. ಇವಾಗ ನಾವು ಎಷ್ಟು ತಗೋಬೋದ್ರಿ? ದೊಡ್ಡ 2 ಸ್ಪೂನ್ ಬೆಳಗ್ಗೆ, ಒಂದು ಉಪ್ಪಿಟ್ಟಿನ ಚಮಚದಲ್ಲಿ 2 ಸ್ಪೂನ್ ಬೆಳಗ್ಗೆ ಲೇಹ ತಿಂದು ಒಂದು 2 ತಾಸು ಆದ್ಮೇಲೆ ನಾಷ್ಟ ಮಾಡಬೇಕು. ಅಂದರೆ ಊಟದಕ್ಕಿಂತ ಮುಂಚೆನೇ ತಿನ್ಬೇಕಿದೆ ಅಂದರೆ ಎಫೆಕ್ಟಿವ್. ಹೌದು. ಬೆಳಗ್ಗೆ ಬರೀ ಹೊಟ್ಟೆಯಲ್ಲಿ ಅಂತ ಏನು ಹೇಳ್ತಾವಲ್ಲ, ಖಾಲಿ ಹೊಟ್ಟೆಯಲ್ಲೇ ತಗೋಬೇಕು. ನೋಡಿ ಸ್ನೇಹಿತರೆ, ಅಡುಗೆ ಮನೆಯೊಳಗೆ ಇರುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಒಂದು ಫುಲ್ ಯೂಸ್ ಆಗುವಂಥವು ಎಫೆಕ್ಟಿವ್ ಮೆಡಿಸಿನ್ ಅಂತ ಹೇಳ್ಬೋದು, ಮನೆ ಮದ್ದು ಅಂತ ಹೇಳ್ಬೋದು. ನೀವು ಅದನ್ನು ಹೆಂಗೆ ಮಾಡೋದಂಥೇಳಿ ಮೇಡಮ್ ಅವ್ರು ಹೇಳ್ಕೊಡಕತ್ತಾರ. ಈ ರೆಸಿಪಿನ ನೀವು ಖಂಡಿತವಾಗಿ ಟ್ರೈ ಮಾಡಿರಿ. ಇದನ್ನು ಸ್ಕಿಪ್ ಮಾಡ್ದೆ ನೀವು ಪೂರ್ತಿಯಾಗಿ ನೋಡಿರಿ, ಅಂದಾಗ ನಿಮ್ಗೆ ಇದು ಹೆಂಗೆ ಮಾಡ್ಬೇಕಂಥೇಳಿ ಗೊತ್ತಾಗ್ತೈತಿ. ಈಗ ಮತ್ತೆ 1 ಟೀ ಸ್ಪೂನ್ ಅಷ್ಟೇ ತುಪ್ಪ ಹಾಕ್ಕೊಳತ್ತೀರಲ್ಲ ಮೇಡಮ್? ಇದು ಹುರಿಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತೈತಿ ಮೇಡಮ್? ಇದು ಹುರಿಲಿಕ್ಕೆ ಅಂದರೆ ಇದು ತೇವಾಂಶ ಎಲ್ಲ ಹೋಗಬೇಕು, ಮತ್ತು ಸ್ವಲ್ಪ ಗೋಲ್ಡನ್ ಕಲರಿಗೆ ಚೇಂಜ್ ಆಗಬೇಕು. ಆವಾಗ ಅದು ತೇವಾಂಶ ಹೋಗಿದೆ ಅನ್ನಂಗೆ. ನೀವು ಕ್ಯಾರೆಟ್ ಹಲ್ವಾ ಮಾಡುವಾಗ ಹಿಂಗೆ ಕ್ಯಾರೆಟ್ ತುರ್ದು ಹುರಿತೀರಲ್ಲ, ಎಲ್ಲ ತೇವಾಂಶ ಹೋಗುವಂಗೆ ತುಪ್ಪದಾಗ, ಅದೇ ಥರ ಸೇಮ್ ಇದನ್ನು ಕೂಡ ಇದು ಹಸಿ ಸ್ಮೆಲ್ ಎಲ್ಲ ಹೋಗ್ತದೆ, ಘಮ ಬರುತ್ತೆ, ತುಪ್ಪದ ಘಮ ಜಾಸ್ತಿ ಆಗುತ್ತೆ. ಸೊ ಆವಾಗ ತೇವಾಂಶ ಎಲ್ಲ ಹೋಗಿದೆ ಅಂತ ಅರ್ಥ. ಇತ್ತೀಚಿನ ಕಾಲದಲ್ಲಿ ಆಯುರ್ವೇದ ಔಷಧಿ ಅಂದರೆ ಸ್ವಲ್ಪ ಹಿಂಜರಿತಾರೆ. ಇದು ಆಯುರ್ವೇದ ಔಷಧಿ ತೊಗೊಂಡಾಗ ನಾವು ಇಂಗ್ಲೀಷ್ ಔಷಧ ತೊಗೋಬೋದಾ ಅಥವಾ ಹಿಂಗೆ, ಅಥವಾ ಆಯುರ್ವೇದ ಔಷಧಿ ತೊಗೊಂಡ್ಮೇಲೆ ಇಂಗ್ಲೀಷ್ ಔಷಧ ಹತ್ತಂಗಿಲ್ಲ, ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ನಾ ಏನು ಹೇಳ್ತೇನೆ ಅಂದರೆ, ನಮ್ಮ ಭಾರತದ ಒಂದು ಏನು ಅಡುಗೆ ಮನೆ ಇದೆ ಅದರಲ್ಲಿ ಅರ್ಧದಂಥ ಏನು ಐಟಮ್ಸ್ ಇದ್ದಾವೋ ಪದಾರ್ಥಗಳು ಎಲ್ಲ ಆಯುರ್ವೇದಿಕ್ ಔಷಧಿಗಳೇ. ಏಲಕ್ಕಿ ತೊಗೊಳ್ರಿ, ಲವಂಗ, ಚಕ್ಕೆ, ಜೀರಿಗೆ, ಅರಿಶಿನ, ಇದೆಲ್ಲ ಆಯುರ್ವೇದನೇ. ಸೊ ಹಾಗಾಗಿ ಆಯುರ್ವೇದ ಔಷಧ ನಮ್ಮಲ್ಲಿ ನಾವು ಪ್ರತಿನಿತ್ಯ ಅದನ್ನು ನಮ್ಗೆ ಗೊತ್ತಿಲ್ಲದೇ ನಾವು ಬಳಕೆ ಮಾಡ್ತಾ ಇದ್ದೇವೆ. ನಾವು ಪ್ರತಿ ದಿವಸ ಆಯುರ್ವೇದ ಔಷಧಿಗಳನ್ನೇ, ಈ ಮಸಾಲೆ ಪದಾರ್ಥ ಅಂತ ಇತ್ತೀಚೆಗೆ ಹೇಳ್ತಿದ್ದಾರೆ ಹೊರತು ಇವು ಎಲ್ಲ ಮೊದಲಿಗೆ ಆಯುರ್ವೇದಿಕ ಔಷಧಿಗಳೇ. ಹುರಿಯುವಾಗ ಇದು ನಮ್ದು ಏನು ಕಲ್ಸಕ್ರೆ ಏನು ತೊಗೊಂಡಿದ್ದೀವಿ ಇದನ್ನು ನಾವು ಮಿಕ್ಸರ್ನಲ್ಲಿ ಪುಡಿ ಮಾಡ್ಕೊಳ್ಳೋಣ. ಇದು ಹುರಿಯೋ ತನಕ ಅಂದರೆ ಕಲ್ಸಕ್ರೆ ಮಿಕ್ಸಿ ಈ ಥರ ಮಿಕ್ಸಿಗೆ ಹಾಕಿ ಕಲ್ಸಕ್ರೆಯನ್ನು ಈ ಥರ ಪುಡಿ ಮಾಡ್ಕೊಳ್ಬೇಕು. ಪೌಡ್ರ್ ಮಾಡಿಕೊಂಡು ಬೌಲಿಗೆ ಹಾಕ್ಕೊಳ್ತೀನಿ. ಈ ಥರ ಹುರಿತಾ ಎಲ್ಲ ತೇವಾಂಶ ಹೋದ್ಮೇಲೆ ಗೋಲ್ಡನ್ ಕಲರಿಗೆ ಬರುತ್ತೆ. ಸೊ ಆವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು
ಕಲ್ಸಕ್ಕರೆ ಪೌಡ್ರನ್ನು ಒಂದು ಬೌಲಿಗೆ ನಾನು ತೆಗ್ದಿದ್ದೀನಿ. ಸ್ವಲ್ಪ ಕೊನೆಯಲ್ಲಿ ಕಲ್ಸಕ್ಕರೆ ಪೌಡ್ರ್ ಇದೆ. ಇದಕ್ಕೊಂದು 5 ಏಲಕ್ಕಿಯನ್ನು ನಾವು ಹಾಕ್ಕೊಂಡ್ಬಿಡೋಣ. ಪಾವು kg ನೆಲ್ಲಿಕಾಯಿಗೆ ಒಂದು 5 ಏಲಕ್ಕಿಯನ್ನು ಹಾಕೋಣ. ಕಾಳು ಮೆಣಸು ಅಂದಾಜು ಒಂದು 10 ಕಾಳು ಮೆಣಸನ್ನು ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಡೋಣ. ಸೊ ಎರಡೂನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಇನ್ನು ಕೊನೆಯಲ್ಲಿ ಮಿಕ್ಸಿಯಲ್ಲಿ ಏನು ಸಕ್ಕರೆ ಉಳಿದಿತ್ತಲ್ಲ ಅದಕ್ಕೆ ಏಲಕ್ಕಿ ಮತ್ತು ಕಾಳು ಮೆಣಸು ಹಾಕಿ ಪೌಡರ್ ಮಾಡಿ ತೆಗೆದಿಟ್ಕೊಂಡು ಈ ಸ್ಟವ್ ಮತ್ತೆ ಆನ್ ಮಾಡಿಕೊಂಡು ಏನು ಚೆನ್ನಾಗಿ ಗೋಲ್ಡನ್ ಕಲರ್ಗೆ ಏನಿದು ಹುರ್ಕೊಂಡಿದ್ವಲ್ಲ, ಈ ಹುರ್ಕೊಂಡಂತಹ ನೆಲ್ಲಿಕಾಯಿ ತುರಿಗೆ ನಾವು ಕಲ್ಸಕ್ಕರೆಯನ್ನು ಹಾಕ್ತಾ ಹೋಗೋಣ. ಸ್ವಲ್ಪ ಹಾಕಿ ಸ್ವಲ್ಪ ಹುರಿತಾ ಹೋಗೋಣ. ಇದು ನಾವು ಪೌಡ್ರ್ ಹಾಕ್ತಾ ಹೋದಂಗೆ ಸ್ವಲ್ಪ ಇನ್ನೂ ತೇವಾಂಶ ಉಳಿದಿರುತ್ತೆ ನೆಲ್ಲಿಕಾಯಲ್ಲಿ, ಅದು ಬಿಡ್ತಾ ಹೋಗುತ್ತೆ. ಸೊ ನೀರು ಹೊರಗಡೆ ಬರ್ತಾ ಹೋಗ್ತದೆ. ಸ್ವಲ್ಪನೇ ಕಲ್ಸಕ್ಕರೆನ ಹಾಕ್ತಾ ಹುರಿತಾ ಹೋಗೋಣ. ಸ್ವಲ್ಪ ಸಣ್ಣ ಫ್ಲೇಮ್ನಲ್ಲಿ ಹುರಿತಾ ಹೋಗ್ಬೇಕು. ಈಗ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ತಾ ಹೋಗೋಣ. ಸ್ವಲ್ಪ ಕಡಿಮೆ ಇತ್ತು, ಸೊ ಹಾಗಾಗಿ ಇದು ಅಂಟ್ತಾ ಇತ್ತು ಬಾಳಿಗೆಗೆ. ಹಾಗಾಗಿ ತುಪ್ಪ ಹಾಕಿ ಸ್ವಲ್ಪ ಇನ್ನೂ ಸ್ವಲ್ಪ ಹುರಿಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಆ ನಂತರನೂ ನಾವು ತುಪ್ಪ ಹಾಕ್ಕೋಬೋದು ಅಂತ ಆಮೇಲೂ ಕಡಿಮೆ ಅನಿಸಿದ್ರೆ ಮತ್ತು ನಾವು ಇದು ಬಾಳಿಗೆಗೆ ಏನೂ ಅಂಟಂಗೆ ಇಲ್ಲ, ಒಂದೇ ಒಂದಿದೆ. ಅಂದರೆ ತುಪ್ಪ ಕಡಿಮೆ ಆಯ್ತಂದ್ರೆ ಬಾಳಿಗೆಗೆ ಅಂಟೈತಿ ಅಂತಂದ್ರೆ ಸೊ ಹೊತ್ತಿದಂಗೆ ಆಗ್ತೈತೆ. ಸೊ ನಾವು ಚೆನ್ನಾಗಿ ತುಪ್ಪದಲ್ಲೇ ಮಾಡಿಬಿಟ್ರೆ ಅಂದರೆ ಫುಲ್ ತುಪ್ಪದಾಗನ ಹುರ್ಕೋಬೇಕು. ಹೌದು. ಇಲ್ಲಿ ನೆಲ್ಲಿಕಾಯಿ, ತುಪ್ಪ ಮತ್ತು ಕಲ್ಸಕ್ರಿ ಪುಡಿ ಸ್ವೀಟ್ ಎಷ್ಟು ಘಮ ಘಮ ಪರಿಮಳ ಬರತೈತಿ ನೋಡ್ರಿ. ಬಾಳಿಗೆಗೆ ಎಲ್ಲೂ ಹತ್ತಲ್ದಂಗೆ ಒಂದೇ ಒಂದು ಪದಾರ್ಥ ಕಣ್ಣಂಗೆ ಕಾಣಿಸುತ್ತೆ. ಆವಾಗ ಇದು ಆಯಿತು ಅಂತ, ರೆಡಿ ಆಯಿತು ಅನ್ನಂಗೆ. ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಇವಾಗ ನೋಡ್ರಿ ಅದ್ರೊಳಗೆ ಬೈಂಡಿಂಗ್ ಬರತೈತಿ. ಬೈಂಡಿಂಗ್ ಬಂದು ಪೂರ್ತಿ ಒಂದೇ ಪದಾರ್ಥ ಕಂಡಂಗೆ ಕಾಣ್ಬೇಕು. ಅಲ್ಲಿ ತನಕನೂ ಲೋ ಫ್ಲೇಮ್ ಒಳಗೆ ಇದೇ ಟೈಪ್ ಹುರ್ಕೋಬೇಕಂತೇಳಿ ಮೇಡಮ್ ಅವ್ರು ಹೇಳತ್ತಾರ. ಈಗ ಅದೇ ಟೈಪನ್ನ ಹುರ್ಕೊಳ್ಳೋಣಂತ. ಇದಕ್ಕೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಕುಡಿಸ್ಕೊಂಡು ಹೋಗೋಣ. ಅಂದರೆ ಸಕ್ಕರೆ ಎಷ್ಟು ಯೂಸ್ ಮಾಡಿದ್ರೂ ಹೆಲ್ತಿಗೆ ಏನು ಎಫೆಕ್ಟ್ ಚಲೋನೇ ಎಫೆಕ್ಟ್ ಇರ್ತೈತಿ. ಕಲ್ಸಕ್ಕರೆ ಇರೋದ್ರಿಂದ ಇದ್ರದ್ದು ಕೂಡ ಔಷಧಿ ಗುಣನೇ ಇರ್ತದೆ. ಇಲ್ಲಿ ನೀವು ಕಲ್ಸಕ್ಕರೆ ಪುಡಿ ಯೂಸ್ ಮಾಡೋದ್ರಿಂದ ಎಷ್ಟು ಸಕ್ಕರೆ ಹಾಕಿದ್ರೂ ಎಷ್ಟು ಚೆನ್ನಾಗೇ ಇರ್ತದೆ ಅಂತ ಹೇಳಿ ಇಷ್ಟನೂ ಆಗುತ್ತೆ. ಸೊ ಈಕ್ವಲ್ ಕ್ವಾಂಟಿಟಿ ಹಾಕಿದಾಗ ಸರಿ ಬರ್ತದೆ. ಅಂದರೆ 1/4 kg ನಾವು ನೆಲ್ಲಿಕಾಯಿ ತೊಗೊಂಡಾಗ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ 200 ಗ್ರಾಮ್ ಕಲ್ಸಕ್ಕರೆ ಹಾಕ್ಬೋದು. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ ನೆಲ್ಲಿಕಾಯಿ ಲೇಹ. ಈ ಕೊನೆ ಹಂತದಲ್ಲಿ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾಳು ಮೆಣಸು ಮತ್ತು ಏಲಕ್ಕಿ ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ತಿರ್ಬಿಡೋಣ. ಅಲ್ಲಿ ಸ್ವಲ್ಪ ಸಕ್ಕರೆ ಇತ್ತು ಮಿಕ್ಸಿನಲ್ಲಿ, ಮತ್ತು ಕಾಳು ಮೆಣಸು ಮತ್ತು ಏಲಕ್ಕಿ ಇದನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಆರಿದ ಮೇಲೆ ಒಂದು ಗ್ಲಾಸ್ ಬಾಟ್ಲಿಗೆ ಹಾಕಿ ತೆಗೆದಿಟ್ಕೋಬೇಕು. ನೋಡಿ ಸ್ನೇಹಿತರೆ, ಈಗ ನೆಲ್ಲಿಕಾಯಿ ಲೇಹ ರೆಡಿಯಾಗಿದೆ. ಇದು ಈ ಥರ ಬೇಕಿದ್ರೆ ನೀವು ಒಂದು ಬೌಲಿಗೆ ಹಾಕ್ಕೊಂಡಾದರೂ ಇಟ್ಕೋಬೋದು. ಬೇಡ ಅಂತಂದರೆ ಈಗ ಬಿಸಿ ಇರುವಾಗಲೇ ಸ್ವಲ್ಪ ಈ ಥರ ಒಂದು ಸಣ್ಣ ಸಣ್ಣ ಉಂಡೆ ಥರ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ತಿನ್ನಿಸ್ಲಿಕ್ಕೆ ಒಳ್ಳೆಯದಾಗುತ್ತೆ. ಈ ಥರನೂ ಮಾಡಿಟ್ಕೋಬೋದು, ಅಥವಾ ಇದನ್ನು ಸೀದಾ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದು ಗಟ್ಟಿಯಾಗಿದೆಲ್ಲ ಮೇಡಮ್. ಸೊ ಈ ಪ್ರಮಾಣದ್ದು ನಾವು ಮಕ್ಕಳಿಗೆ ಕೊಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಪ್ರಮಾಣದ್ದು 1 ಸ್ಪೂನ್ ಅಂತ ಹೇಳ್ಬೋದು. ಈ ಥರ ಉಂಡೆಗಳ ಥರ ಮಾಡಿಟ್ಕೊಂಡು ಒಳ್ಳೆಯದಾಗುತ್ತೆ. ಇದು ಒಂದು ಕೊಟ್ಟು ಬೆಳಗ್ಗೆ ಬ್ರಷ್ ಮಾಡಿದ ತಕ್ಷಣ ಇದು ಒಂದು ತಿನ್ನಿಸಿ 2 ತಾಸು ಆದಮೇಲೆ ಬೆಳಗ್ಗೆ ನಾಷ್ಟ ಮಾಡಿಸ್ಬೋದು. ಸೊ ಇದು ರೆಡಿಯಾಗಿದೆ, ಟೇಸ್ಟ್ ಮಾಡಿ ನೋಡಿರಿ. ಇದು ಒಂದು ಸಣ್ಣ ನೆಲ್ಲಿಕಾಯಿ ಏನಿರ್ತದಲ್ಲ ಅದೇ ಗಾತ್ರದ್ದನೇ ಇದೆ. ಸಣ್ಣ ಜಾಮೂನ್ ಮನೆಯೂ ಮಾಡ್ತಿರಲ್ಲ ಆ ಸೈಜ್ ಅಂತೂ ಹೇಳ್ಬೋದು. ಇಲ್ಲ ಈಗ ನೆಲ್ಲಿಕಾಯಿ ನೋಡ್ತಿರಲ್ಲ, ಜವಾರಿ ನೆಲ್ಲಿಕಾಯಿ ಆ ಸೈಜಿಂದ ಇದೆ. ಸುಡಾತಿತ್ತಿಗೆ ಸೇಮ್ ಇದೆ, ಕ್ಯಾಂಡಿ ಬಂದಂಗೆ ಬಂದೈತಿ. ಮಸ್ತ್ ಬಂದೈತಿ ನೋಡ್ರಿ ಮೇಡಮ್, ಕ್ಯಾಂಡಿ ಬಂದಂಗೆ. ಮಕ್ಕಳು ಭಾಳ ಇಷ್ಟಪಡ್ತಾರೆ ಅಂತೀವಿ. ವಾವ್, ಮಸ್ತ್ ಟೇಸ್ಟ್ ಬಂದೈತಿ ನೋಡ್ರಿ ಮೇಡಮ್.
ಅದು ತುಪ್ಪದ ಟೇಸ್ಟ್ ಮತ್ತು ತುಪ್ಪ ಮತ್ತು ಸಕ್ಕರೆ ಹೌದು. ನೆಲ್ಲಿಕಾಯಿ ಇದೊಂದು ಮೆಡಿಸಿನ್ ಅಂತಂದರೆ ಮಕ್ಳಿಗೆ ಇಷ್ಟ ಆಗಲ್ಲ, ಬಟ್ ಈ ಥರ ಮಾಡಿಕೊಟ್ರೆ ಅವ್ರು ಭಾಳ ಇಷ್ಟ ಪಡ್ತಾರೆ ಮಕ್ಕಳಿಗೆ. ಇದು ಮತ್ತು ಮೆಡಿಸಿನ್ ಅಂತೂ ಆಗಲ್ಲ, ಮತ್ತು ತಿನ್ಸಿನ ತನಕ ಕೊಡ್ಬೋದು, ಮತ್ತು ಮಕ್ಕಳಿಗೂ ಭಾಳ ಒಳ್ಳೆಯದು. ಇದು ತಿಂತಾ ಇದ್ರೆ ಬೆಟ್ಟದಲ್ಲಿ ತಿನ್ನತ್ತೀವಿ ಅಂತ ಹೇಳಿ ಫೀಲನ್ನ ಆಗಕತ್ತಿಲ್ಲ. ಏನೋ ಒಂದು ಶಾಪ್ನಲ್ಲಿ ನಾವು ಕ್ಯಾಂಡಿ ತೊಗೊಂಡು ತಿಂತಾರಲ್ಲ ಮಕ್ಕಳು, ಆ ಕ್ಯಾಂಡಿ ಟೇಸ್ಟ್ನ ಬಂದೈತಿ. ಮಕ್ಕಳನ್ನು ಹಿಂಗೆ ಇದು ಈ ಟೈಪ್ ಟೇಸ್ಟ್ ಇತ್ತಂದ್ರೆ ತಿನ್ನಾಕ ಬೇಜಾರು ಮಾಡ್ಕೋದಿಲ್ಲ ನೋಡ್ರಿ. ಮಸ್ತ್ ಆಗೈತೆ ರೀ ಮೇಡಮ್. ಥ್ಯಾಂಕ್ ಯು. ಇವತ್ತು ನಮ್ಮ ರೇಣುಸ್ ಕಿಚನಿಗೆ ಬಂದು ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಮನೆ ಮದ್ದನ್ನು ಹೇಳ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಈ ರೆಸಿಪಿ ನೀವು ಖಂಡಿತವಾಗಿ ಮನೆಯೊಳಗೆ ಟ್ರೈ ಮಾಡಿರಿ, ಭಾಳ ಹೆಲ್ದಿ ಮನೆ ಮದ್ದು. ಈ ಟೈಪ್ ರೆಸಿಪಿ ಯೂಶ್ವಲಿ ಯಾರು ಹೇಳಂಗಿಲ್ಲ. ನಮ್ಮ ಮೇಡಮ್ ಅವರು ಬೀಯಿಂಗ್ ಡಾಕ್ಟರ್ ಆಗಿ ಅವರು ನಮಗೆ ಹೇಳಿಕೊಟ್ಟಾರ. ಈ ರೆಸಿಪಿ ನೀವು ಖಂಡಿತವಾಗಿ ಒಂದ್ಸರಿ ಟ್ರೈ ಮಾಡಬೇಕು. ಧನ್ಯವಾದ.